ಕೇರಳದ ಮಲಪ್ಪುರಂ ಜಿಲ್ಲೆಯ ನಿಲಂಬೂರು ವಿಧಾನಸಭಾ ಕ್ಷೇತ್ರಕ್ಕೆ ಜೂನ್ 19ರಂದು ನಡೆಯಲಿರುವ ಉಪಚುನಾವಣೆ ರೋಚಕ ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ. ತೃಣಮೂಲ ಕಾಂಗ್ರೆಸ್ ಅಂದರೆ ಟಿಎಂಸಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದ ಪಿವಿ ಅನ್ವರ್ ಅವರ ನಾಮಪತ್ರವನ್ನು ಚುನಾವಣಾ ಆಯೋಗ ತಿರಸ್ಕರಿಸಿದೆ. ಇದರೊಂದಿಗೆ ಅವರು ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಟಿಎಂಸಿ ಕೇರಳದಲ್ಲಿ ಅಧಿಕೃತವಾಗಿ ನೋಂದಾಯಿತ ಪಕ್ಷವಲ್ಲದ ಕಾರಣ ಅನ್ವರ್ ಅವರು ಟಿಎಂಸಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಈ ಹಿಂದೆಯೇ ಸ್ವತಂತ್ರ ಅಭ್ಯರ್ಥಿಯಾಗಿಯೂ ನಾಮಪತ್ರ ಸಲ್ಲಿಸಿದ್ರು. ತಮ್ಮ ನಾಮಪತ್ರ ತಿರಸ್ಕೃತಗೊಂಡ ಕುರಿತು ಪ್ರತಿಕ್ರಿಯಿಸಿದ ಅನ್ವರ್, ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಲ್ಲಿನ ತಾಂತ್ರಿಕ ಅಡಚಣೆಗಳು ಮೊದಲೇ ತಿಳಿದಿದ್ವು. ಹೀಗಾಗಿಯೇ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿಯೂ ನಾಮಪತ್ರ ಸಲ್ಲಿಸಿದ್ದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಉಪಚುನಾವಣೆ ಪಿಣರಾಯಿ ವಿಜಯನ್ ಅವರ ಸಿದ್ಧಾಂತದ ವಿರುದ್ಧದ ಹೋರಾಟವಾಗಿದೆ. ನಿಲಂಬೂರಿನ ಜನ ಯಾವಾಗಲೂ ನನ್ನೊಂದಿಗಿರ್ತಾರೆ ಮತ್ತು ಜನರಿಗೆ ಎಲ್ಲವೂ ತಿಳಿದಿದೆ. ಜನ ಮತ ಹಾಕೋಕೆ ಕಾಯ್ತಿದ್ದಾರೆ. ಹೀಗಾಗಿ ನಾನು ಯಾವ ಚಿಹ್ನೆಯಡಿಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋದು ಮುಖ್ಯವಲ್ಲ ಅಂತ ಅನ್ವರ್ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಾಮಪತ್ರ ಸಲ್ಲಿಸುವಾಗ ಅನ್ವರ್ ಅವರೊಂದಿಗೆ ರೈತ, ಆಟೋ ರಿಕ್ಷಾ ಚಾಲಕ ಮತ್ತು ರಬ್ಬರ್ ಟ್ಯಾಪಿಂಗ್ ಕಾರ್ಮಿಕರಿದ್ದರು. ತಾವು ಸಾಮಾನ್ಯ ಜನರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರೋದಾಗಿ ಅವರು ಘೋಷಣೆ ಮಾಡಿದ್ರು. ಅನ್ವರ್ ಅವರ ಸ್ಪರ್ಧೆಯನ್ನ ಟಿಎಂಸಿ ಬೆಂಬಲಿತ ಜನಕೀಯ ಪ್ರತಿಪಕ್ಷ ಪ್ರತಿಷೇಧ ಮುನ್ನಣಿ ಎಂಬ ಹೊಸ ರಂಗದ ಮೂಲಕ ಆಯೋಜನೆ ಮಾಡಲಾಗಿದೆ. ನಿಲಂಬೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾರಣವಾಗಿದ್ದು ಹಾಲಿ ಶಾಸಕರಾಗಿದ್ದ ಪಿವಿ ಅನ್ವರ್ ಅವರ ರಾಜೀನಾಮೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದ ಎಲ್ಡಿಎಫ್ ಬೆಂಬಲಿತ ಸ್ವತಂತ್ರ ಶಾಸಕ ಅನ್ವರ್ ಅವರು ಈ ವರ್ಷ ಏಪ್ರಿಲ್ನಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಪಿವಿ ಅನ್ವರ್ ಅವರು ಪಿಣರಾಯಿ ವಿಜಯನ್ ಅವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ತೀವ್ರವಾಗಿ ಟೀಕಿಸಿದ್ರು. ನಿರ್ದಿಷ್ಟವಾಗಿ ಚಿನ್ನ ಕಳ್ಳ ಸಾಗಣೆ ಪ್ರಕರಣ ಮತ್ತು ಇತರ ಆರ್ಥಿಕ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಅವರು ಗಂಭೀರ ಆರೋಪಗಳನ್ನು ಮಾಡಿದ್ರು. ಪಿವಿ ಅನ್ವರ್ ಅವರು ಪಿಣರಾಯಿ ಆಪ್ತ ಅಂತಾನೆ ಗುರುತಿಸಲಾದ ಎಡಿಜಿಪಿ ಅಜಿತ್ ಕುಮಾರ್ ಅವರು ಸಚಿವರ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ, ಚಿನ್ನದ ಕಳ್ಳ ಸಾಗಣೆ ದಂಧೆಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಮತ್ತು ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ್ರು. ಅನ್ವರ್ ಅವರ ರಾಜೀನಾಮೆಯಿಂದಾಗಿ ಇದೀಗ ನಿಲಂಬೂರಿನಲ್ಲಿ ಉಪಚುನಾವಣೆ ನಡೆಯುತ್ತಿದೆ. ಮುಸ್ಲಿಂ ಬಾಹುಳ್ಯದ ಮಲಪ್ಪುರಂ ಜಿಲ್ಲೆಯಲ್ಲಿದ್ದರೂ ನಿಲಂಬೂರು ವಿಧಾನಸಭಾ ಕ್ಷೇತ್ರ ಗಣನೀಯ ಸಂಖ್ಯೆಯ ಹಿಂದೂ ಮತ್ತು ಕ್ರಿಶ್ಚಿಯನ್ ಮತದಾರರನ್ನ ಹೊಂದಿದೆ. ಮಲಪ್ಪುರಂನ 16 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಿಯಮಿತವಾಗಿ ಸ್ಪರ್ಧಿಸಿರುವ 3 ಕ್ಷೇತ್ರಗಳಲ್ಲಿ ಇದೂ ಒಂದಾಗಿದೆ. ಅದರಲ್ಲಿಯೂ ನಿಲಂಬೂರಿನಲ್ಲಿ 6 ಬಾರಿ ಶಾಸಕರಾಗಿ ದಾಖಲೆ ನಿರ್ಮಿಸಿದ್ದ ಆರ್ಯಡನ್ ಮೊಹಮ್ಮದ್ ಅವರ ಮೂಲಕ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. 2016ರಲ್ಲಿ ಉದ್ಯಮಿ ಮತ್ತು ಮಾಜಿ ಕಾಂಗ್ರೆಸ್ ನಾಯಕರಾದ ಪಿವಿ ಅನ್ವರ್ ಅವರು ಅಚ್ಚರಿಯ ರೀತಿಯಲ್ಲಿ ಆರ್ಯಡನ್ ಮೊಹಮ್ಮದ್ ಅವರ ಪುತ್ರ ಆರ್ಯಡನ್ ಶೌಕತ್ ಅವರನ್ನ ಸೋಲಿಸಿ ವಿಜಯ ಸಾಧಿಸಿದ್ರು. ಅನ್ವರ್ ಅವರು ಸಿಪಿಎಂ ಬೆಂಬಲಿಸಿದ್ದ ಎಲ್ಡಿಎಫ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ರು. ಸಾಂಪ್ರದಾಯಿಕ ಮುಸ್ಲಿಮರು ಕಮ್ಯುನಿಸ್ಟ್ ಪಕ್ಷಕ್ಕೆ ಮತ ಹಾಕೋಕೆ ಹಿಂಜರಿಯೋದನ್ನು ತಪ್ಪಿಸೋಕೆ ಸಿಪಿಎಂ ಈ ತಂತ್ರವನ್ನು ಹೆಣೆದಿತ್ತು. ಅನ್ವರ್ ಅವರ ಉಮೇದುವಾರಿಕೆ ಮತ್ತು ಪಿಣರಾಯಿ ವಿಜಯನ್ ಅವರ ಮೊದಲ ಅವಧಿಯಲ್ಲಿ ಅವರ ಪ್ರಮುಖ ಪಾತ್ರ ಮುಖ್ಯಮಂತ್ರಿಯೊಂದಿಗಿನ ಅವರ ನಿಕಟತೆಗೆ ಕಾರಣವಾಗಿತ್ತು. ಈ ಬಾರಿಯ ಉಪಚುನಾವಣೆಯಲ್ಲಿ ಪ್ರಮುಖವಾಗಿ 3 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಂದು ಯುಡಿಎಫ್ನ ಆರ್ಯಡನ್ ಶೌಕತ್. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಶೌಕತ್ ಅವರು ಈ ಹಿಂದೆ 2 ಬಾರಿ ಇದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತಿದ್ದಾರೆ. 2021ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿವಿ ಪ್ರಕಾಶ್ ಅವರು ಅನ್ವರ್ ವಿರುದ್ಧ ಕೇವಲ 2700 ಮತಗಳ ಅಂತರದಿಂದ ಸೋತಿದ್ರು. 2016ರಲ್ಲಿ ಶೌಕತ್ ಅವರು ಅನ್ವರ್ ಅವರಿಂದ 10,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರು. ಕಳೆದ ಬಾರಿ ವಿವಿ ಪ್ರಕಾಶ್ ಸಾಧಿಸಿದ ಪ್ರಗತಿಯನ್ನು ಗಮನಿಸಿದ್ರೆ ಶೌಕತ್ ಅವರು ಈ ಬಾರಿ ಗೆಲುವಿನ ಆಸೆ ಹೊಂದಿದ್ದಾರೆ. ಆದರೆ ಅವರ ಹಾದಿ ಅಷ್ಟು ಸುಗಮವಾಗಿಲ್ಲ. ಎರಡನೇ ಪ್ರಮುಖ ಅಭ್ಯರ್ಥಿ ಎಲ್ಡಿಎಫ್ನ ಎಂ ಸ್ವರಾಜ್. ಸಿಪಿಐಎಂ ಪಕ್ಷ ಎಂ ಸ್ವರಾಜ್ ಅವರನ್ನ ಕಣಕ್ಕಿಳಿಸಿದೆ. ಸ್ವರಾಜ್ ಅವರು ತಮ್ಮ ಕಠಿಣ ನಿಲುವುಗಳು ಮತ್ತು ವಿವಾದಾತ್ಮಕ ಹೇಳಿಕೆಗಳಿಗೆ ಹೆಸರುವಾಸಿ. ಶಬರಿಮಲೆ ಪ್ರತಿಭಟನೆಗಳ ಸಂದರ್ಭದಲ್ಲಿ ಅವರು ನೀಡಿದ್ದ ಹೇಳಿಕೆಗಳು ವಿವಾದಕ್ಕೆ ಕಾರಣವಾಗಿದ್ವು. 2021ರಲ್ಲಿ ಅವರು ತಿರುಪುಣಿತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕೆ ಬಾಬು ವಿರುದ್ಧ ಸೋತಿದ್ರು. ಕೇರಳ ಸಿಪಿಎಂನ ಉದಯೋನ್ಮುಖ ನಾಯಕ ಅಂತಾನೂ ಅವರನ್ನು ಗುರುತಿಸಲಾಗುತ್ತೆ. ಮೂರನೇ ಪ್ರಮುಖ ಅಭ್ಯರ್ಥಿ ಪಕ್ಷೇತರವಾಗಿ ಕಣಕ್ಕಿಳಿದಿರುವ ಪಿವಿ ಅನ್ವರ್. ಇದೀಗ ಅನ್ವರ್ ಅವರು ಟಿಎಂಸಿ ಬೆಂಬಲದೊಂದಿಗೆ ಜನಕೀಯ ಪ್ರತಿಪಕ್ಷ ಪ್ರತಿಷೇಧ ಮುನ್ನಡೆಯ ಅಭ್ಯರ್ಥಿಯಾಗಿ ಸ್ವತಂತ್ರವಾಗಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಅವರ ಹಿಂದಿನ ರಾಜಕೀಯ ನಡೆಗಳು ಮತ್ತು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೊಂದಿಗಿನ ಭಾರೀ ಮುನಿಸು ಈ ಚುನಾವಣೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆ ಇದೆ. 4ನೇ ಪ್ರಮುಖ ಅಭ್ಯರ್ಥಿ ಬಿಜೆಪಿಯ ಮೋಹನ್ ಜಾರ್ಜ್. ಬಿಜೆಪಿ ಜಿಲ್ಲಾ ಕೇರಳ ಕಾಂಗ್ರೆಸ್ನ ಮಾಜಿ ನಾಯಕರಾದ ಮೋಹನ್ ಜಾರ್ಜ್ ಅವರನ್ನ ಕಣಕ್ಕಿಳಿಸಿದೆ. ವಯನಾಡ್ ಲೋಕಸಭಾ ಕ್ಷೇತ್ರದ ಭಾಗವಾಗಿರುವ ಈ ಕ್ಷೇತ್ರ ರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವ ಪಡೆದುಕೊಂಡಿದ್ದು ಪ್ರಿಯಾಂಕಾ ಗಾಂಧಿ ಮತ್ತು ಈ ಹಿಂದೆ ರಾಹುಲ್ ಗಾಂಧಿ ಅವರನ್ನ ಗೆಲ್ಲಿಸಿದ ಕ್ಷೇತ್ರ ಆಗಿತ್ತು. ನಿಲಂಬೂರಿನ ಯುಡಿಎಫ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಪಿಣರಾಯಿ ವಿಜಯನ್ ಅವರು ವಿಶ್ವಾಸಘಾತಕತನದ ಪ್ರತೀಕವಾಗಿದ್ದಾರೆ ಅಂತ ಅವರು ಟೀಕಿಸಿದರು. 1921ರ ಮಲಬಾರ್ ದಂಗೆ ಮತ್ತು ಅದರ ವೀರ ವಾರಿಯನ್ ಕುನ್ನತ್ ಕುನ್ಹಾಮೇದ್ ಹಾಜಿ ಅವರನ್ನು ಉಲ್ಲೇಖಿಸಿದ ಮುಖ್ಯಮಂತ್ರಿಗಳು ನಿಲಂಬೂರು ವೀರರು ಮತ್ತು ವಿಶ್ವಾಸಘಾತಕರು ಇಬ್ಬರಿಗೂ ನೆಲೆಯಾಗಿದೆ ಅಂತ ಹೇಳಿದರು.
ಎಲ್ಡಿಎಫ್ ಕೂಡ ನಿಲಂಬೂರಿನಲ್ಲಿ ವಿಶ್ವಾಸಘಾತವನ್ನ ಎದುರಿಸಿದೆ ಅಂತ ಹೇಳಿದ್ದ ಅವರು ನಿರ್ದಿಷ್ಟವಾಗಿ ಮಾಜಿ ಸ್ವತಂತ್ರ ಶಾಸಕ ಪಿವಿ ಅನ್ವರ್ ಅವರ ರಾಜೀನಾಮೆಯನ್ನ ಉಲ್ಲೇಖಿಸಿದ್ರು. ಮುಖ್ಯಮಂತ್ರಿಗಳ ಈ ಹೇಳಿಕೆಗೆ ತಿರುಗೇಟು ನೀಡಿದ ವೇಣುಗೋಪಾಲ್ ಅವರು ಮಲಪ್ಪುರಂ ಜನರನ್ನ ಚಿನ್ನ ಕಳ್ಳ ಸಾಗಾಣಿದಾರರು ಮತ್ತು ಉಗ್ರಗಾಮಿಗಳು ಅಂತ ಬಿಂಬಿಸುವ ಮೂಲಕ ವಿಜಯನ್ ಅವರು ಮಲಪ್ಪುರಂ ಜನರಿಗೆ ದ್ರೋಹ ಬಗೆದಿದ್ದಾರೆ ಅಂತ ಆರೋಪಿಸಿದ್ರು. ಈ ಉಪಚುನಾವಣೆ ಎಲ್ಡಿಎಫ್ಗೂ ಮಹತ್ವದಾಗಿದೆ. ಎಲ್ಡಿಎಫ್ನಿಂದ ಸಿಪಿಎಂನ ಎಂ ಸ್ವರಾಜ್ ಅವರನ್ನ ಅಚ್ಚರಿಯ ಆಯ್ಕೆಯಾಗಿ ಕಣಕ್ಕಿಳಿಸಲಾಗಿದೆ. ಸ್ವರಾಜ್ ಅವರು ತಮ್ಮ ಕಠಿಣ ನಿಲುವು ಮತ್ತು ಧ್ರುವೀಕರಣದ ಭಾಷಣಕ್ಕೆ ಹೆಸರುವಾಸಿ. ಅವರ ಉಮೇದುವಾರಿಕೆ ಎಲ್ಡಿಎಫ್ನ ಕೆಲವು ಮೂಲ ಬೆಂಬಲಿಗರನ್ನ ಹುರಿದುಂಬಿಸಿದ್ರು ಮಧ್ಯಮ ನಿಲುವಿನ ಮತದಾರರನ್ನ ದೂರವಾಗಿಸುವ ಸಾಧ್ಯತೆ ಇದೆ. ಈ ಚುನಾವಣೆಯಲ್ಲಿ ನಿರ್ಣಾಯಕ ಮುಸ್ಲಿಂ ಮತಗಳಿಗಾಗಿ ತೀವ್ರ ಪೈಪೋಟಿ ಏರ್ಪಡಲಿದೆ. ಅನ್ವರ್ ಅವರು ಮುಸ್ಲಿಂ ಮತದಾರರಲ್ಲಿ ಶೌಕತ್ ಅವರ ಲಿಬರಲ್ ವಿಚಾರಗಳನ್ನ ನಕಾರಾತ್ಮಕವಾಗಿ ಬಿಂಬಿಸುವ ಮೂಲಕ ಹಿಂದಿನ ಚುನಾವಣೆಯಲ್ಲಿ ಯಶಸ್ಸು ಸಾಧಿಸಿದ್ರು. ಈ ಬಾರಿಯೂ ಅವರು ಅದೇ ತಂತ್ರವನ್ನು ಅನುಸರಿಸುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ನೋಡಿದ್ರೆ ನಿಲಂಬೂರು ಉಪಚುನಾವಣೆ ಕೇರಳದ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ. ಕಾಂಗ್ರೆಸ್, ಸಿಪಿಐಎಂ ಮತ್ತು ತೃಣಮೂಲ ಕಾಂಗ್ರೆಸ್ ಪಕ್ಷಗಳು ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದ್ದರೂ ಈ ಚುನಾವಣೆಯಲ್ಲಿ ಪರಸ್ಪರರ ವಿರುದ್ಧ ಸ್ಪರ್ಧೆ ಮಾಡ್ತಿರುವುದು ವಿಶೇಷವಾಗಿದೆ. ಸಿಪಿಎಂಗೆ ಈ ಕ್ಷೇತ್ರ ಗೆಲ್ಲುವ ಮೂಲಕ ಅನ್ವರ್ಗೆ ತಿರುಗೇಟು ನೀಡುವ ತುರ್ತಿದೆ. ಅದರ ಜೊತೆಗೆ ಈ ಉಪಚುನಾವಣೆ ಗೆಲುವು ಅದಕ್ಕೆ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಗೆ ಟಾನಿಕ್ನಂತೆ ಕೆಲಸ ಮಾಡಲಿದೆ. ಕಾಂಗ್ರೆಸ್ಗೆ ತನ್ನ ಭದ್ರಕೋಟೆಯನ್ನ ಹೇಗಾದರೂ ಮರಳಿ ಪಡೆಯುವ ಮೂಲಕ ಎಲ್ಡಿಎಫ್ಗೆ ಟಕ್ಕರ್ ಕೊಟ್ಟು ವಿಧಾನಸಭೆ ಚುನಾವಣೆಯಲ್ಲೂ ನಿಮ್ಮನ್ನ ಸೋಲಿಸಿ ಅಧಿಕಾರಕ್ಕೆ ಮರಳ್ತೀವಿ ಅಂತ ಸಂದೇಶ ರವಾನೆ ಮಾಡಬೇಕಿದೆ. ಇಲ್ಲಿ ಸೋತ್ರೆ ಕಾಂಗ್ರೆಸ್ ಹಾಗೂ ಯುಡಿಎಫ್ ಪಾಲಿಗೆ ಬಹಳ ದೊಡ್ಡ ಹಿನ್ನಡೆ ಆಗಲಿದೆ. ಪಿವಿ ಅನ್ವರ್ಗೆ ಇದು ತನ್ನಿಡೀ ರಾಜಕೀಯ ಜೀವನವನ್ನ ಪಣಕ್ಕಿಟ್ಟ ಚುನಾವಣೆ. ಆಡಳಿತಾರೂಢ ಎಲ್ಡಿಎಫ್ಗೆ ಮುಖಭಂಗ ಉಂಟು ಮಾಡುವ ಅವರ ಹಠ ಇಲ್ಲಿದೆ. ತನ್ನ ಈವರೆಗಿನ ಅನುಭವ, ವರ್ಚಸ್ಸು, ಪ್ರಭಾವ ಎಲ್ಲವನ್ನೂ ಅವರು ನಿಲಂಬೂರು ಮತದಾರರ ಎದುರು ಇಟ್ಟು ನನ್ನನ್ನು ಗೆಲ್ಲಿಸಿ, ನನ್ನ ಗೌರವ ಉಳಿಸಿ ಅಂತ ಸ್ಪರ್ಧೆ ಮಾಡಿದ್ದಾರೆ. ಜೂನ್ 23ರಂದು ಬರಲಿರುವ ಫಲಿತಾಂಶ ಈ ಚುನಾವಣೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಗಳ ಮೇಲೆ ಎಂತಹ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಫಲಿತಾಂಶ ಕೇವಲ 11 ತಿಂಗಳ ಶಾಸಕರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಆಗಿದ್ದರೂ ರಾಜ್ಯದ ರಾಜಕೀಯದ ಮೇಲೆ ತನ್ನದೇ ಆದ ಛಾಪನ್ನ ಮೂಡಿಸಲಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.